ಮೇಯಿಸಿಕೊಂಡು ಓದಿದವನಿಗೆ ಸಿಕ್ತು 5 ಚಿನ್ನದ ಪದಕ. ಹೇಗಿತ್ತು ಗೊಲ್ಲರಹಟ್ಟಿಯಿಂದ ಗೋಲ್ಡ್ ಮೆಡಲ್ ವರೆಗಿನ ಜರ್ನಿ? ಎಸ್ ವೀಕ್ಷಕರೇ, ಆತ ಗೊಲ್ಲರಹಟ್ಟಿಯಲ್ಲಿ ಹುಟ್ಟಿ ಬೆಳೆದ ಹುಡುಗ. ಕಡು ಬಡತನದ ಕುಟುಂಬದಲ್ಲಿ ಜನಿಸಿದ ಈತನಿಗೆ ಕಷ್ಟ ಅನ್ನೋದು ಹುಟ್ಟುತ್ತಲೇ ಬಳುವಳಿಯಾಗಿ ಬಂದಿತ್ತು. ಕಾಲಿಲ್ಲದ ಅಣ್ಣ, 3 ಅಕ್ಕ ತಂಗಿಯರು. ಡಿಗ್ರಿ ಓದುವಾಗಲೇ ತಂದೆಯ ಸಾವು, ಕೂಲಿ ಮಾಡಿ ಸಾಕಿದ ತಾಯಿ. ಇಷ್ಟೆಲ್ಲ ಕಷ್ಟದಲ್ಲಿ ಬೆಳೆದ ಹುಡುಗನಿಗೆ ಇದೀಗ 5 ಚಿನ್ನದ ಪದಕ ದೊರೆತಿದೆ. ಹೌದು, ತುಮಕೂರು ವಿವಿಯ 18ನೇ ಘಟಿಕೋತ್ಸವದಲ್ಲಿ ಎಂಎ ಕನ್ನಡ ವಿಭಾಗದ ವಿದ್ಯಾರ್ಥಿ ಜೈರಾಮ್ ಎಂ ಎಂಬ ವಿದ್ಯಾರ್ಥಿ 5 ಚಿನ್ನದ ಪದಕ ಪಡೆಯುವ ಮೂಲಕ ಸಾಧನೆಯನ್ನ ಮಾಡಿದ್ದಾನೆ. ಮೂಲತಃ ತುಮಕೂರು ತಾಲೂಕಿನ ಮಲ್ಲೇನಹಳ್ಳಿ ಗೊಲ್ಲರಹಟ್ಟಿಯ ಜೈರಾಮು ಮುದ್ದಯ್ಯ ಮತ್ತು ದೊಡ್ಡಕ್ಕ ಎಂಬ ದಂಪತಿಯ ಪುತ್ರ. ಬಾಲ್ಯದಿಂದಲೇ ಕಡು ಕಷ್ಟದಲ್ಲಿಯೇ ಬೆಳೆದ್ರೂ ಅದನ್ನೆಲ್ಲ ಮೆಟ್ಟಿ ನಿಂತು ಜೈರಾಮು ಸಾಧನೆಯನ್ನ ಮಾಡಿದ್ದಾನೆ. ಎಂಎ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆಯುವ ಮೂಲಕ 5 ಚಿನ್ನದ ಪದಕವನ್ನ ತನ್ನದಾಗಿಸಿಕೊಂಡಿದ್ದಾನೆ. ಸಂತೋಷ ಆಗುತ್ತೆ ಸ್ವಾಮಿ. ನನ್ನ ತಮ್ಮ, ನಾವು ವಿದ್ಯಾವಂತರಲ್ಲ, ಅವನ ತಮ್ಮನ ಮಗ, ನಾನು ಹಿರಿಯನ್ ದೊಡ್ಡಪ್ಪ. ಅವ ಸ್ಕೂಲಾಗ ಬಿಟ್ಟು ಹುಡುಗಕ್ಕೆ ಹೋಗ್ದ, ಪುಸ್ತಕಗಳು ಬಿಟ್ಟು ಹಿರಿಯನ್ ಏನೋ ಒಂದು ಕಿರಿಕಿರಿ ಮನೆಯೊಳಗೆ, ಬೇಡಪ್ಪ ನೀನು ಓದು, ನಾನು ಇದ್ದೀನಿ ಅಂತಂದು ಅವತ್ತಿನ ದಿವಸ ಇದು ಮಾಡಿದೆ. ಆಮೇಲೆ ನನ್ನ ಹಣ ನನಗೆ ಕೊಟ್ಟರು. ನನಗೆ ಕೊಡಪ್ಪ ಅಂತ ಕೇಳಲ್ಲ, ಫೀಸ್ ಕಟ್ಟಬೇಕಿಲ್ಲ ಅಂತಂದು ಕಟ್ಟಿ ನಡಿಯಪ್ಪ ನಾನಿದ್ದೀನಿ, ಪಕ್ಕಿಯಾಗಿದ್ದೀನಿ ಅಂತಂದು. ಗೂಢ ಮಟ್ಟಕ್ಕೆ ಆಗೋಗ್ಬಿಟ್ಟಿತ್ತು ಅವನು ಅಂತ. ಆಗ ಫೀಸ್ ಕಟ್ಟಾಗಿ ಆಗ್ತಿಲ್ಲ ಅಂದರು. ನನ್ನಲ್ಲಿ ಬಡ್ಕಾರ್ಯ. ಇವನಿಗೆ ಓದೋಕೆ ಇಷ್ಟಿತ್ತು. ಮನೆ ನಡೀತ್ಗೆ ಅವು ಹಿರಿಯನ ಸ್ವಲ್ಪ ಅಳವಡಿಸ್ಕೊಂಡು ಹೋಗೋಕ್ಕೆ ಅನುವಾಗಲಿಲ್ಲ. ಈ ಬಿಡ ಮಟ್ಟಕ್ಕೆ ಬಂದದ್ದು ತಿರ್ಗಾ ಸ್ಟಾರ್ಟ್ ಮಾಡ್ಕೊಂಡು ನಾನು ಕೂಲಿ ಮಾಡ್ತೀನಿ ನೋಡಪ್ಪ, ಹಂಗೆ ಹಿಂಗೆ ಅಂದ. ಫೀಜಿಗಿಲ್ಲ ಅಂದ. ನಾನು ಯಾತತ್ತ ನಮ್ಮ ಕೈಯಲ್ಲಿರೋದು 4 ಆಣೆ ಕೊಟ್ಟು ದುಡಿದು ತೀರಿಸಿದ. ನನಗೆ ಕೇಳೋಕ್ಕೂ ಇಲ್ಲ, ನನ್ನ ಮಗಲ್ಲ. ಹಂಗೂ ನಾನು ಹೇಳೇನು, ನಾನು ಇದ್ದೀನಿ, ಹೇಳೋ ಮಗ್ಲಾಗಿದ್ದೀನಿ ಅಂತ ಸಪೋರ್ಟು ನಾನು ಉಸಿರಿರತಕ್ಕ ಅಂತಲೇ ಬಂದು ಕೇಳಿ ನಾನು ಹಿಂಗೆ ನಡ್ಕೊಂಡು ಬಂದೆ. ಸ್ವಲ್ಪ ಇಷ್ಟ ಆಯಿತು. 5 ಚಿನ್ನದ ಪದಕ ಪಡೆದುಕೊಂಡ ಬಳಿಕ ಮಾತನಾಡಿದ ಜೈರಾಮು ತನ್ನ ಕಷ್ಟದ ದಿನಗಳನ್ನು ನೆನೆಸಿಕೊಂಡು ಭಾವುಕರಾದ್ರು. ಚಿನ್ನದ ಪದಕಗಳನ್ನು ತಮ್ಮಂತಹ ಬಡ ವಿದ್ಯಾರ್ಥಿಗಳಿಗೆ ಅರ್ಪಿಸುವುದಾಗಿ ತಿಳಿಸಿದ್ರು. ಇದೇ ವೇಳೆ ವಿಶ್ವವಿದ್ಯಾಲಯದ ಬಗ್ಗೆ ಬೇಸರವನ್ನ ಕೂಡ ಹೊರಹಾಕಿದ್ರು. ನನ್ನ ಹೆಸರು ಜೈರಾಮು ಎಂ ಅಂತ ಹೇಳಿ, ನಾನು ಮಲ್ಲೇನಹಳ್ಳಿ ಗೊಲ್ಲರಹಟ್ಟಿ ಅಂತಕ್ಕಂಥ ಒಂದು ಕುಗ್ರಾಮದಲ್ಲಿ ಜನಿಸಿರ್ತಕ್ಕಂಥವನು. ಮುದ್ದಯ್ಯ ಮತ್ತು ದೊಡ್ಡಕ್ಕ ಅಂತಕ್ಕಂಥ ದಂಪತಿಗಳ ಸುಪುತ್ರನಾಗಿ ಜನಿಸಿದ್ದೇನೆ. ನಾನು ಪ್ರಾರಂಭದಲ್ಲಿ ಏನು 1ನೇ ತರಗತಿಯಿಂದ ಓದ್ಕೊಂಡು ಬಂದೆ. ಇದುವರೆಗೆ ನಾನು ನೋವಿನಲ್ಲೇ ಬಡತನದಲ್ಲೇ ಸಿಲುಕೊಂಡು ಓದ್ಕೊಂಡು ಬಂದಿರತಕ್ಕಂಥವನು. ಮತ್ತು ಇನ್ನೂ SLC ಮುಗಿಸೋದಕ್ಕಿಂತ ಮುಂಚಿತವಾಗಿ ನಾನು ಸ್ಕೂಲ್ ಬಿಡ್ತಕ್ಕಂಥ ಪರಿಸ್ಥಿತಿ ಒದಗಿ ಬಂತು. ಆದರೂ ಕುರಿಯನ್ನು ಮೇಯಿಸ್ಕೊಂಡು ಅದರಿಂದಲೇ ಓದ್ಕೊಂಡು ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ಕೊಂಡು ಅನೇಕ ಗುರುಗಳ ಆಶ್ರಯವನ್ನು ಪಡ್ಕೊಂಡು ನಾನು ಇವತ್ತು ಮುಂದೆ ಬಂದಿರತಕ್ಕಂಥದ್ದು. ಇವತ್ತು ಈ 5 ಚಿನ್ನದ ಪದಕಗಳನ್ನ ಪಡ್ಕೊಂಡಿರ್ತಕ್ಕಂಥದ್ದು ನನ್ನಲ್ಲಿ ಅತೀವವಾಗಿರ್ತಕ್ಕಂಥ ಸಂತೋಷವನ್ನು ತಂದಿದೆ. ಆದರೆ ಈ ಸಂದರ್ಭಗಳನ್ನ ಸಂಭ್ರಮಿಸ್ತೇನೆ. ಆದರೆ ಈ 5 ಚಿನ್ನದ ಪದಕಗಳನ್ನ ನಾನು ನನ್ನಂಥ ಅನೇಕ ಬಡ ವಿದ್ಯಾರ್ಥಿಗಳಿಗೆ ನಾನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕಪ್ಪ ಅಂತಂತಂದರೆ, ನನ್ನಂಥ ಬಡ ಕುಟುಂಬದಲ್ಲಿ ಇಂಥ ನೋವಿನಿಂದ ಸಿಲುಕೊಂಡು ಬಂದು ಈ ಮಟ್ಟಕ್ಕೆ ಬರಬೇಕು ಅಂತಂದರೆ ಅಷ್ಟು ಸುಲಭ ಅಲ್ಲ. ಆದರೆ ಇಂಥ ವಿಶ್ವವಿದ್ಯಾನಿಲಯಗಳಲ್ಲಿ ಬಡ ವಿದ್ಯಾರ್ಥಿಗಳು ಗುರುತಿಸ್ಕೊಳ್ಬೇಕು ಅಂತಂತಂದರೆ ಅಲ್ಲಿನ ಒಂದು ವಿಭಾಗ ಇರ್ಬೋದು, ಅಲ್ಲಿನ ಆಡಳಿತ ಮಂಡಳಿ ಇರ್ಬೋದು, ಮತ್ತು ಅಧ್ಯಾಪಕರುಗಳಿರ್ಬೋದು, ಎಲ್ಲದೂ ಮುಖ್ಯ ಆಗ್ತಾ ಹೋಗ್ತದೆ. ಅದೇ ರೀತಿಯಲ್ಲಿ ನಾನು ಈಗಾಗಲೇ ಡಿಗ್ರಿಯನ್ನು BA ಪದವಿಯನ್ನು ವಿಶ್ವವಿದ್ಯಾನಿಲಯ ಕಲಾ ಕಾಲೇಜಿನಲ್ಲಿಯೇ 3 ವರ್ಷ ಮುಗಿಸಿ, ಅನಂತರ ಇಲ್ಲೇ ಡಾಕ್ಟರ್ DV ಗುಂಡಪ್ಪ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಸ್ನಾತಕೋತ್ತರ ಕನ್ನಡ MA ಪದವಿಯನ್ನು ಮುಗಿಸಿದೆ. ಈ ಸಂದರ್ಭದಲ್ಲಿ ನನಗೆ ಸಂತೋಷ ಒಂದೇನಪ್ಪ ಅಂತಂದರೆ, ಇಲ್ಲೇ ಇದ್ಕೊಂಡು ಇದೇ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡ್ತೀನಿ, ನಾನು ಕನ್ನಡ ಭಾಷೆಯನ್ನು ಉಳಿಸ್ಲಿಕ್ಕೆ ನನಗೆ ಇಲ್ಲೇ ದೂರ ಅಂತೂ ಹೋಗಿ ಓದಲಿಕ್ಕೆ ಆಗೋದಿಲ್ಲ, ಇಲ್ಲೇ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂತ ತಿಳಿದುಕೊಂಡೆ. ಆದರೆ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ನನಗೆ ನೋವೇ ಕಂಡು ಬರ್ತಾ ಹೋಯಿತು ಡಿಪಾರ್ಟ್ಮೆಂಟ್ ಬಗ್ಗೆ. ಏನಕ್ಕಪ್ಪ ಅಂತಂತಂದರೆ, ನಾನು ಶೇಕಡ
40ರಷ್ಟು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಷ್ಟೇ ಆಯಿತು ಈ ಹಂತಕ್ಕೆ ಬರಲಿಕ್ಕೆ ಡಿಪಾರ್ಟ್ಮೆಂಟ್ ಕಡೆಯಿಂದ. ಇನ್ನು 60% ಏನಿದೆ ಅದನ್ನು ನನ್ನ ಸ್ವತಃ ಶ್ರಮ ಮತ್ತು ನನ್ನ ತಂದೆ ತಾಯಿ ಮತ್ತು ನನ್ನ ಕುಟುಂಬ ವರ್ಗದವರ ಕಡೆಯಿಂದ ನಾನು ಸಹಾಯವನ್ನು ಪಡೆದುಕೊಂಡು ನಾನು ಸ್ವಂತ ಶ್ರಮವನ್ನು ಹಾಕಿ ಬರಬೇಕಾಗಿ ಬಂತು. ಅದಕ್ಕೆ ಕೇವಲ ಅಧ್ಯಾಪಕರುಗಳು ಅಂದಿದ್ದರಲ್ಲಿ ಡಾಕ್ಟರ್ PM ಗಂಗಾಧರಯ್ಯ ಮತ್ತು ಪ್ರೊಫೆಸರ್ ಅಣ್ಣಮ್ಮ ಮೇಡಮ್ ನೀಡಿದಂಥ ಒಂದಷ್ಟು ಸಲಹೆ ಸೂಚನೆಗಳು ಪ್ರೋತ್ಸಾಹದಿಂದಾಗಿ ನಾನು ಈ ಒಂದು ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಏನಕ್ಕಪ್ಪ ನಾನು ಈ ಒಂದು ನೋವನ್ನು ಇಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಂತಂದರೆ, ಒಂದು ವಿಭಾಗದಲ್ಲಿ ಭೌತಿಕ ಗುಣಮಟ್ಟದ ಶಿಕ್ಷಣ ಅಂತಕ್ಕಂಥದ್ದು ಕುಗ್ಗೋಗ್ತಾ ಇರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಏನಕ್ಕಪ್ಪ ಅಂತಂತಂದರೆ, ಒಂದು ವಿಭಾಗದಲ್ಲಿ ಕನಿಷ್ಠ ಪಕ್ಷ 76 ಜನ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಬೇಕಾಗ್ತದೆ. ಆದರೆ 20, 15, 30 ಒಳಗಡಿಕೆ ಬಂದು ನಿಲ್ತಾ ಇರ್ತಕ್ಕಂಥದ್ದನ್ನು ನೋಡಿದ್ರೆ ಇಲ್ಲಿ ಏನೋ ಒಂದು ಕೊರತೆ ಎದ್ದು ಕಾಣ್ತಾ ಇದೆ. ಏನಕ್ಕಪ್ಪ ಅಂತಂತಂದರೆ, ಒಂದು ವಿಶ್ವವಿದ್ಯಾನಿಲಯ ಅತ್ಯುನ್ನತ ಮಟ್ಟಕ್ಕೆ ಹೋಗಬೇಕು ಅಂತಂದರೆ ಅಲ್ಲಿನ ಕನ್ನಡ ವಿಭಾಗ ಮೇರು ಶಿಖರಕ್ಕೆ ಯಾವಾಗ ಹೋಗ್ತದೋ ಆವಾಗ ಮಾತ್ರ ವಿಶ್ವವಿದ್ಯಾನಿಲಯ ತನ್ನ ಹೆಸರನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ. ಏನಕ್ಕಪ್ಪ ಅಂತಂತಂದರೆ, ಇಲ್ಲಿ ಭೌತಿಕ ಶಿಕ್ಷಣ ಅಂತಕ್ಕಂಥದ್ದು ದೊರೀತಾ ಇಲ್ಲ. ಎಲ್ಲ ಒಂದು ಕಡೆ ಈ ಕವನದ ರೀತಿಯಲ್ಲಿ ಇರ್ತಕ್ಕಂಥ ಪಠ್ಯಗಳಿರ್ಬೋದು, ಅದು ನಮಗೆ ತೊಂದರೆ ಆಗ್ತಾ ಇರ್ಬೋದು. ಯಾಕಪ್ಪ ಅಂತಂದರೆ ಹಳೆಗನ್ನಡದ ಪಠ್ಯಗಳು ಕಡಿಮೆ ಇಟ್ಟಿರ್ತಕ್ಕಂಥದ್ದು, ಈ ಪಠ್ಯಾಧಾರಿತ ಶಿಕ್ಷಣ ಅಂತಕ್ಕಂಥದ್ದು ಒಂದು ಕೊರತೆ ಇರ್ಬೋದು. ಮತ್ತು ಇಲ್ಲಿ ವಿದ್ಯಾರ್ಥಿಗಳನ್ನು ನೋಡ್ತಕ್ಕಂಥ ದೃಷ್ಟಿಕೋನ ಮತ್ತು ವಿಭಾಗದಲ್ಲಿ ಈ ಕ್ರೌರ್ಯ, ಮತ್ಸರ, ದ್ವೇಷ, ಅಸೂಯೆ ಅಂತಕ್ಕಂಥವು ಜಾಸ್ತಿ ಉಂಟಾಗ್ತಿದೆ ಅಂತಕ್ಕಂಥದ್ದು ನಾನು ಕಣ್ಣೆದುರುಗಡೆ ಕಂಡು ಬರ್ತಾ ಇದೆ. ಏನಕ್ಕಪ್ಪ ಅಂತಂದರೆ, ಇಲ್ಲಿ ಆಶ್ಚರ್ಯ ಪಡ್ಬೋದು ಒಂದು ಸಂಗತಿ, ಎಲ್ಲರೂ ಈ ಸಂದರ್ಭದಲ್ಲಿ ಮೆಚ್ಚುಗೆಯ ಮಾತನ್ನಾಡಿ ನಗ್ತಾ ಕಳಿಸಿರ್ತಾರೆ ಯಾವುದೇ ಒಂದು ಮಾಧ್ಯಮದ ಎದುರುಗಡೆ ಬಂದಾಗ. ಆದರೆ ನಾನು ಸತ್ಯವನ್ನೇ ಬಿಚ್ಚಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತಾ ಹೋಗ್ತೀನಿ. ಏನಕ್ಕಪ್ಪ ಅಂತಂದರೆ, ನನ್ನಂಥ ಅನೇಕ ಬಡ ವಿದ್ಯಾರ್ಥಿಗಳು ಈ ವಿಶ್ವವಿದ್ಯಾನಿಲಯದಲ್ಲಿ ಬಂದು ಉನ್ನತ ವ್ಯಾಸಂಗಕ್ಕೆ ಬರಬೇಕಾಗಿದೆ. ಆದರೆ ಅವರಿಗೆ ನ್ಯಾಯ ಸಿಗಬೇಕು ಅಂತಂತಂದರೆ ಈ ಸಂದರ್ಭದಲ್ಲಿ ನಾನು ಈ ಪ್ರಶ್ನೆಗಳನ್ನ ಹಾಕಲೇಬೇಕಾಗಿತ್ತು. ಏನಕ್ಕಪ್ಪ ಅಂತಂತಂದರೆ, ಇವತ್ತು ನೋಡಿ, ನಾನು ಕನ್ನಡ MA ಮಾಡ್ಕೊಂಡಿದ್ದೀನಿ, ಡಿಪಾರ್ಟ್ಮೆಂಟ್ ಮುಚ್ಚೋಯ್ತು ಅಂತಾರೆ, ಮುಂದೊಂದು ದಿನ ನಾನೇ ಕೆಲಸ ಹುಡ್ಕೊಂಡು ಬರಬೇಕಾಗ್ತದೆ. ವಿಭಾಗನೇ ಇಲ್ಲ ಅಂತಂದರೆ ನಾವು ಈ 5 ಚಿನ್ನದ ಪದಕಗಳನ್ನಾಗಲಿ ಅಥವಾ MA ಒಂದು ಪದವಿಯನ್ನು ಪಡ್ಕೊಂಡಾಗಲಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನಕ್ಕಪ್ಪ ಅಂತಂತಂದರೆ, ನಮ್ಮ ವಿಭಾಗ ಎಷ್ಟರ ಮಟ್ಟಿಗೆ ಹೆಸರು ಪಡಿತಾ ಹೋಗ್ತದೋ ಅಷ್ಟರ ಮಟ್ಟಿಗೆ ಬೇರೆ ವಿಭಾಗಗಳು ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಹೋಗ್ತದೆ. ಈ ರೀತಿಯಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಇದು ಸುಮಾರು ವರ್ಷಗಳಿಂದ ವಿಶ್ವವಿದ್ಯಾನಿಲಯ ಅನೇಕ ಕುಲಪತಿಗಳಿಂದ ಹಿಡಿದು ಮತ್ತು ಅನೇಕ ಸಿಂಡಿಕೇಟ್ ಸದಸ್ಯರುಗಳಿರ್ಬೋದು, ಪರೀಕ್ಷಾಂಗ ಕುಲಸಚಿವರು ಇರ್ಬೋದು, ಮತ್ತು ಕುಲಸಚಿವರು ಇರ್ಬೋದು, ಅನೇಕ ಜನರು ಇಲ್ಲಿ ಆಡಳಿತವನ್ನು ಮಾಡಿ ಹೋಗ್ತಾ ಇದ್ದಾರೆ. ಮಾನ್ಯ ಕುಲಪತಿಗಳಲ್ಲಿ ನಾನು ಒಂದು ಬೇಡಿಕೆ ಇಡೋದೇನಪ್ಪ ಅಂತಂತಂದರೆ, ಮೊದಲು ವಿಭಾಗವನ್ನು ಉಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನೀವು ಖಂಡಿತವಾಗ್ಲೂ ಮಾಡಬೇಕು. ಏನಕ್ಕಪ್ಪ ಅಂತಂತಂದರೆ, ನಾನು ಸುಮಾರು 5 ವರ್ಷಗಳ ಕಾಲ ಇದೇ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡಿದ್ರೂ ಅಲ್ಲಿ ಪ್ರತಿ ವರ್ಷ ನಾನು ಇಲ್ಲಿ ಅಡ್ಮಿಷನ್ ಪ್ರವೇಶಾತಿ ಅಂತಕ್ಕಂಥದ್ದು ಕುಗ್ತಾ ಇರೋದನ್ನು ನೋಡ್ತಾ ಹೋದರೆ ಇಲ್ಲಿ ಯಾವುದೋ ಒಂದು ಕೊರತೆ ಕಾಡ್ತಾ ಇದೆ. ಅದೇ ಮುಖ್ಯ ಕಾರಣ. ಏನಕ್ಕಪ್ಪ ಅಂತಂದರೆ, ಇಲ್ಲಿನ ಅಧ್ಯಾಪಕರುಗಳ ಒಂದು ಬೋಧನೆಯಲ್ಲಿರ್ಬೋದು ಮತ್ತು ಇಲ್ಲಿನ ಆಡಳಿತ ಅಂತಕ್ಕಂಥದ್ದು ಏನಾದರೂ ಅವ್ಯವಸ್ಥೆಗೆ ಒಳಪಟ್ಟಿದೆಯಾ ಅಂತಕ್ಕಂಥದ್ದು ನನಗೆ ಇವತ್ತು ಗೊಂದಲವನ್ನು ಉಂಟು ಮಾಡ್ತಾ ಇದೆ. ಏನಕ್ಕಪ್ಪ ಅಂತಂದರೆ, ಇವತ್ತು ನಾನು ಸಂತೋಷವನ್ನು ಪಡ್ತಕ್ಕಂಥ ಸಂದರ್ಭ ಇದು. ಆದರೆ ಇಲ್ಲಿ ನೋವನ್ನು ನಾನು ತೊಳಲಾಟದಲ್ಲಿ ಹೇಳ್ಕೊಳ್ತಕ್ಕಂಥ ಸಂದರ್ಭ ಇದಾಗ್ತಿದೆ. ಏನಕ್ಕಪ್ಪ ಅಂತಂತಂದರೆ, ನಾನು ಇವತ್ತು ಈ ವಿಷಯವನ್ನು ಬಿಚ್ಚಿಡದೆ ಹೋಗಿದ್ದರೆ ಇನ್ನು ನನ್ನಂಥ ಅನೇಕ ಜನರು ಇವತ್ತು ಬೀದಿ ಪಾಲಾಗಿ ಅಥವಾ ಏನೋ ಉನ್ನತ ಒಂದು ಮಟ್ಟದ ಆಸೆಯನ್ನು ಇಟ್ಕೊಂಡು ಬಂದಿರತಕ್ಕಂಥ ವಿದ್ಯಾರ್ಥಿಗಳ ಆಸೆ ನಿರಾಸೆಯಾಗಿ ಕನಸಾಗಿಯೇ ಉಳಿತಕ್ಕಂಥ ಸಂದರ್ಭ ಇದಾಗ್ತಿತ್ತು. ಅದಕ್ಕೋಸ್ಕರ ನಾನು ಹಿಂದೆ ಅಂದರೆ ನನ್ನಷ್ಟು ಕಷ್ಟಪಟ್ಟು ಯಾವ ವಿದ್ಯಾರ್ಥಿಗಳು ಪರದಾಡೋದು ಬೇಡ, ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಸತ್ಯಾಂಶವನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಮಾನ್ಯ ಕುಲಪತಿಗಳು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಇದಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಮತ್ತು ಅಲ್ಲಿನ ಅಧ್ಯಾಪಕರುಗಳು ಇದನ್ನು ಗಮನದಲ್ಲಿಟ್ಕೊಂಡು ವಿಭಾಗವನ್ನು ಕಟ್ಟಿ ಉಳಿಸ್ತಾರೆ ಅಂತಕ್ಕಂಥ ಒಂದು ಅಭಿಲಾಷೆಯನ್ನು ನಾನು ಇಟ್ಕೊಳ್ತೀನಿ. ನಾನು ಡಿಗ್ರಿ ಫೈನಲ್ ಇಯರ್ ಅಂತಕ್ಕೆ ಬಂದಾಗಲೇ ಅವರು ಮರಣ ಹೊಂದಿದ್ರು. ನನ್ನ ತಾಯಿ ಕೂಲಿ ಕೆಲಸವನ್ನು ಮಾಡಿಕೊಂಡು ಬೆಳಗಿನ ಜಾವ 4 ಗಂಟೆಗೆ ಎದ್ದು ನನಗೆ ಅಡುಗೆಯನ್ನು ಮಾಡಿಕೊಟ್ಟು ಅವರು 6 ಗಂಟೆಗೆ ಕೆಲಸಕ್ಕೆ ಹೋಗಿ ನನ್ನನ್ನು ಓದಿಸ್ಕೊಂಡು ಬಂದಿರತಕ್ಕಂಥದ್ದು. ಮತ್ತು ನನ್ನ ತಾಯಿ ಅವರು ಯಾವುದೇ ಭರವಸೆಯನ್ನು ಕೊಡೋಕ್ಕಾಗ್ತಿರ್ಲಿಲ್ಲ. ಏನಕ್ಕಪ್ಪ ಅಂತಂದರೆ, ಮನೆಯಲ್ಲಿ ಯಾರೂ ದುಡಿಯೋರಿರಲಿಲ್ಲ. ಕಾಲಿಲ್ಲದ ಅಣ್ಣನನ್ನು ಕಟ್ಟಿಕೊಂಡು ನನ್ನನ್ನು ಓದಿಸ್ಬೇಕು ಅಂತಂದರೆ 3 ಜನ ಹೆಣ್ಣುಮಕ್ಕಳನ್ನು ಮದುವೆ ಮಾಡಿ ನನ್ನ ತಾಯಿಗೆ ತುಂಬ ಕಷ್ಟ ಆಯಿತು. ಆ ಸಂದರ್ಭದಲ್ಲಿ ಅನೇಕ ಗುರುಗಳು ನನ್ನ ಆಶ್ರಯಕ್ಕೆ ಬಂದರು. ನೀನು ಓದಪ್ಪ, ನಿನಗೆ ಏನೇ ಅನುಕೂಲ ಬೇಕು ಅಂದರೆ ನಾವು ಮಾಡ್ತೀವಿ, ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು ನನಗೆ ಒಂದು ಧೈರ್ಯವನ್ನು ತುಂಬಿದ್ರು. ಅದ್ರ ಜೊತೆಗೆ ನನ್ನ ತಾಯಿ, ಗುರುಗಳೇ ನಿನಗೆ ದೇವರು, ಆ ಭಗವಂತ ನಿನ್ನನ್ನು ಎಲ್ಲಿದ್ದರೂ ಕಾಪಾಡ್ತಾನೆ, ಅವ್ರ ಆಶ್ರಯ ಪಡಿ ಅಂತೇಳಿ ಕಳಿಸ್ಕೊಟ್ರು. ಆ ನಿಟ್ಟಿನಲ್ಲಿ ನಾನು ಅಂದ್ಕೊಂಡಿರಲೇ ಇಲ್ಲ ನಾನು ಸ್ನಾತಕೋತ್ತರ MA ಪದವಿಯವರೆಗೆ ನಾನು ಬರ್ತೀನಿ. ಮತ್ತು ಏನು ಸ್ನಾತಕೋತ್ತರ ಕನ್ನಡ MA ಪದವಿ ಮುಗಿಸ್ಕೊಂಡೆ. ಆ ನಂತರದಲ್ಲೇ ನಾನು ಪ್ರಾಂಶುಪಾಲನಾಗಿ ಚೆನ್ನಮ್ಮ ಪ್ರಥಮ ದರ್ಜೆ ಕಾಲೇಜ್ಗೆ ನಾನು ಪ್ರಾಂಶುಪಾಲನಾಗಿ ಕಾರ್ಯನಿರ್ವಹಿಸಲಿಕ್ಕೆ ಹೋದೆ. ಈಗಲೂ ಪ್ರಸ್ತುತ ನಾನು ಅದೇ ಕಾಲೇಜಿನಲ್ಲಿ ಚೆನ್ನಮ್ಮ ಪದವಿ ಪೂರ್ವ ಮತ್ತು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಾನು ಪ್ರಾಂಶುಪಾಲನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ಸಂಸ್ಥೆಯವರು, ನೀನು ಬಂದಿದ್ಯಪ್ಪ, ಬಡತನದಿಂದ ಬಂದಿದ್ಯಾ, ಆದರೆ ನೀನು ಮೊದಲನೇ ಆದ್ಯತೆ ಇಲ್ಲಿ ಈ ಕಾಲೇಜಿನಲ್ಲಿ ಯಾವುದಕ್ಕೆ ಕೊಡ್ತೀಯ ಅಂತ ಕೇಳಿದ್ರು. ಆದರೆ ನಾನು ಹೇಳಿದೆ, ನನ್ನಂಥ ಅನೇಕ ಬಡ ವಿದ್ಯಾರ್ಥಿಗಳು ಇಲ್ಲಿನ ಗುರುಗಳನ್ನ
ಮೆಚ್ಚಿ ಇಲ್ಲಿಗೆ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಬರ್ತಿರ್ತಾರೆ. ಹಾಗಾಗಿ ನಾನು ಮೊದಲು ಪಠ್ಯ ಮತ್ತು ಬೋಧನೆಗೆ ಇದಕ್ಕೆ ಮೊದಲ ಆದ್ಯತೆ ಕೊಡ್ತಾ ಹೋಗ್ತೀನಿ. ಏನಕ್ಕಪ್ಪ ಅಂತಂದರೆ ಬೋಧನೆಯ ವಿಷಯಕ್ಕೆ ಬಂದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಯಾವುದೇ ಕೊರತೆ ಆಗಬಾರ್ದು, ಮಿಕ್ಕ ಕೆಲಸಗಳನ್ನ ನಾನು ಅನಂತರದಲ್ಲಿ ಕಾರ್ಯರೂಪಕ್ಕೆ ತಂದುಕೊಳ್ತೀನಿ ಅಂತ ಹೇಳ್ಬಿಟ್ಟು ಆ ಸಂದರ್ಭದಲ್ಲಿಯೂ ನಾನು ಹೇಳಿದೆ. ಇದೆಲ್ಲವುದೂ ನನಗೆ ಸಂತೋಷ ತಂದಿದೆ, ಆದರೆ ಅಷ್ಟೇ ನೋವನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.